ನಮಸ್ಕಾರ ವೀಕ್ಷಕರೇ. ನಮ್ಮ ಉತ್ತರ ಕರ್ನಾಟಕದ ಊಟ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ನಾಲಿಗೆಗೆ ರುಚಿ ಅನಿಸೋ ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂತ ಮಸ್ತ್ ಆದ ಒಂದ್ ಪಲ್ಯ ಇದ್ರೆ ಆಹಾ, ಆ ಊಟದ ಮಜಾನೇ ಬೇರೆ ಬಿಡ್ರಿ. ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ತರಹದ ಬಾಯಲ್ಲಿ ನೀರೂರಿಸುವ ರುಚಿಕರವಾದ ಪಲ್ಯಗಳ ರೆಸಿಪಿಯನ್ನ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ, ಮುದ್ದೆ ಅಥವಾ ಚಪಾತಿ ಜೊತೆಗೆ ಈ ಪಲ್ಯಗಳು ನಂಬರ್ 1 ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಐತಿ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದಂಗ ಕೊನೆ ತನಕ ನೋಡ್ರಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರ ಕೆಳಗ್ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತ್ರಿ. ಹಂಗ ಪಕ್ಕದಲ್ಲಿರೋ ಗಂಟಿ ಬಟನ್ ಕೂಡ ಪ್ರೆಸ್ ಮಾಡ್ಬಿಡ್ರಿ. ಬನ್ನಿ ಈಗ ತಡ ಮಾಡ್ಕೊಳ್ಳೋದು ಯಾಕ, ಮೊದಲನೇ ರೆಸಿಪಿ ಯಾವ್ದಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲನೇದಾಗಿ ಬಾಯಲ್ಲಿಟ್ಟರೆ ಕರಗ್ ಹೋಗುವಂತ ಬದನೆಕಾಯಿ ಪಲ್ಯ ಮಾಡೋಣ ಬನ್ನಿ. ನೋಡ್ರಿ, ಇಲ್ಲಿ ನಾನು ಚೆನ್ನಾಗಿ ತೊಳೆದ ಎಳೆಯದಾಗಿರೋ ಬದನೆಕಾಯಿಗಳನ್ನ ತಗೊಂಡಿನಿ. ಈಗ ಇದ್ರ ಮುಂದೆ ಇರೋ ಹೊಟ್ಟು ಅಥವಾ ತುಂಬು ಇದನ್ನ ಇವಾಗ ಕಟ್ ಮಾಡಿ ತೆಗಿಬೇಕು. ನಮಗೆ ಈ ಪಲ್ಯಕ್ಕೆ ಉದ್ದುದ್ದನಾಗಿ ತೆಳ್ಳಗೆ ಇರೋ ಹೋಳುಗಳು ಬೇಕು. ಅದಕ್ಕೆ ನಾವು ಯಾವಾಗ್ಲೂ ಬದನೆಕಾಯಿನ ಹೀಗೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂತೀವಿ. ಒಂದ್ ವಿಷಯ ನೆನಪಿಡಿ ವೀಕ್ಷಕರೇ, ಬದನೆಕಾಯಿ ಕಟ್ ಮಾಡಿದ ತಕ್ಷಣ ಅದು ಗಾಳಿಗೆ ಕಪ್ಪಾಗಿ ಬಿಡ್ತೈತಿ. ಅದಕ್ಕ ಕಟ್ ಮಾಡಿದ ಕೂಡಲೇ ಅವುಗಳನ್ನ ನೀರ್ ಹಾಕಿದ ಪಾತ್ರೆಗೆ ಸೇರಿಸಿ ಮೇಲಿಂದ ಸ್ವಲ್ಪ ಉಪ್ಪು ಸೇರಿಸಿ ಎತ್ತಿಟ್ಕೋಬೇಕು. ಹೀಗೆ ಮಾಡೋದ್ರಿಂದ ಬದನೆಕಾಯಿ ಹೋಳುಗಳು ಒಂಚೂರು ಕಪ್ಪಾಗಂಗಿಲ್ಲ, ಹಸಿ ಹಸಿಯಾಗಿ ಚೆನ್ನಾಗಿರ್ತಾವ. ಈಗ ಒಗ್ಗರಣೆ ಮಾಡೋಣ ಬರ್ರಿ. ಒಂದು ಅಗಲವಾದ ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಸಿಡಿಯೋವರೆಗೂ ಬಿಡಬೇಕು. ಅದು ಸಿಡಿದ ನಂತರ ಉದ್ದದನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಉಳ್ಳಾಗಡ್ಡಿಯನ್ನ ಮತ್ತ 1-2 ಕರಿಬೇ ಎಲೆಗಳನ್ನ ಸೇರಿಸಿ ಚಂದಾಗ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ವಾಸನೆ ಗೋಲ್ಡನ್ ಬ್ರೌನ್ ಬರೋ ತನಕ ಬಾಡಿಸ್ಕೋರಿ. ಈಗ ಇದಕ್ಕ ಖಾರಕ್ಕೆ ತಕ್ಕಷ್ಟು 1 ಚಮಚ ಹಸಿರು ಮೆಣಸಿನಕಾಯಿ ಚಟ್ನಿ ಸೇರಿಸ್ಕೊಳಕತ್ತೀನಿ. ಇದು ಹಾಕಿದ್ಮೇಲೆ ಘಮ ಘಮ ಅಂತ ವಾಸನೆ ಬರ್ತೈತಿ. ಈಗ ಇದಕ್ಕೆ 1 ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಗರಂ ಮಸಾಲಾ ಪುಡಿ ಹಾಕಿ ಚಂದಾಗ ತಿರ್ಗಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕ ಹುಣಸೆ ಹಣ್ಣಿನ ರಸ ಜೊತೆಗೆ ನಮಗೆ ಗ್ರೇವಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಸೇರಿಸ್ಕೋಬೇಕು ನೋಡ್ರಿ. ನಂತರ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದ್ನಿಕಾಯಿನ, ಅವುಗಳನ್ನ ಇದ್ರಾಗ ಸೇರಿಸ್ಕೋಬೇಕು ನೋಡ್ರಿ. ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ರಿ. ಬೆಲ್ಲ ಹಾಕೋದ್ರಿಂದ ಹುಳಿ ಖಾರ ಸಿಹಿ ಬ್ಯಾಲೆನ್ಸ್ ಆಗಿ ಜಬರ್ದಸ್ತ್ ರುಚಿ ಬರ್ತೈತ್ ನೋಡ್ರಿ. ಈಗ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಕೊನೆಯದಾಗಿ ಈ ಪಲ್ಯದ ಅತಿ ಮುಖ್ಯವಾದ ಸೀಕ್ರೆಟ್ ಅಂದ್ರ 2 ಚಮಚ ಹುರಿದ ಶೇಂಗಾ ಪುಡಿ. ಇದನ್ನ ಸೇರಿಸೋದ್ರಿಂದ ಪಲ್ಯ ತುಂಬಾನೇ ಗಟ್ಟಿಯಾಗಿ ರುಚಿಯಾಗಿ ಬರ್ತೈತಿ. ನೀವು ಇದ್ರ ಬದ್ಲಿಗೆ ಗುರಳ್ ಪುಡಿ ಕೂಡ ಬಳಸಬಹುದು, ಅದನ್ನು ಕೂಡ ಟೇಸ್ಟ್ ಕೊಡ್ತೈತಿ, ಅದು ಕೂಡ ಅದ್ಭುತವಾಗಿರ್ತೈತಿ. ಈಗ ಮುಚ್ಚಳ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ 2-3 ನಿಮಿಷ ಕುದಿಸಿ ಲಾಸ್ಟ್ ಅಲ್ಲಿ ಅದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಉದಿಸಿದ್ರೆ ಆಹಾ, ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ತಿನ್ನಾಕ ಅದ್ಭುತವಾದ ಬದನೆಕಾಯಿ ಪಲ್ಯ ರೆಡಿ ಆಗ್ತೈತಿ. ಈಗ ಎರಡನೇ ರೆಸಿಪಿ ಎಲ್ಲರ ಮನೆ ಮಕ್ಕಳಿಗೂ ಅಚ್ಚುಮೆಚ್ಚಿನ ಬೆಂಡೆಕಾಯಿ ಪಲ್ಯ. ನೋಡ್ರಿ, ಈ ಫ್ರೆಶ್ ಆಗಿರೋ ಹಸಿ ಹಸಿ ಬೆಂಡೆಕಾಯಿಗಳನ್ನ ನೋಡ್ತಿದ್ರೇನೆ ಪಲ್ಯನ ಮಾಡ್ಬೇಕು ಅಂತ ಅನಿಸ್ತೈತಲ್ವಾ. ಈಗ ಇವುಗಳನ್ನೆಲ್ಲ ನೀರ್ನಲ್ಲಿ ಹಾಕಿ ಸ್ವಚ್ಛವಾಗಿ ತೊಳೆದಿಟ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಸ್ವಲ್ಪ ನೀರ್ ಡ್ರೈ ಆದ್ಮೇಲೆ ಕಟ್ ಮಾಡ್ಕೋಬೇಕು ನೋಡ್ರಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬಹುದು. ದುಂಡಗೆ ಬೇಕಾದ್ರೆ ದುಂಡಗೆ, ಓರೆಯಾಗಿ ಹೆಚ್ಕೊರಿ. ನಾನು ವಿಡಿಯೋದಲ್ಲಿ ತೋರಿಸ್ದಂಗ ದುಂಡಗೆ ಕಟ್ ಮಾಡ್ಕೊಂಡ್ರೆ ಕಾಣೋಕು ಚಂದ ಕಾಣ್ತೈತಿ, ತಿನ್ಲೋಕಂತೂ ಮಸ್ತ್ ಇರ್ತೈತಿ. ಈಗ ಪಲ್ಯ ಮಾಡೋಣ ಬರ್ರಿ. ಒಂದು ಅಗಲವಾದ ಪಾತ್ರೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕ್ರಿ. ಇದರಲ್ಲಿರೋ ಎಲ್ಲಾ ಲೋಳೆ ಅಂಶ ಹೋಗೋವರೆಗೂ ಚಂದಾಗ ಹುರ್ಕೋರಿ. ಈಗ ಬೆಂಡೆಕಾಯಿ ಚಂದಾಗ ಹುರಿದ್ ಬಂದವ, ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಯಲ್ಲಿ 1-2 ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಜೀರಿಗೆ ಹಾಕಿ ಸಿಡಿಸ್ರಿ. ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕರಿಬೇವಿನ ಎಲೆಗಳ ಹಾಕಿ ಫ್ರೈ ಮಾಡ್ಕೋರಿ. ಈಗ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ಚಟ್ನಿ ಸೇರಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋರಿ. ನಂತರ ಸ್ವಲ್ಪ ಅರಿಶಿನ, ಗರಂ ಮಸಾಲಾ ಪುಡಿ ಹಾಕಿ ಚಂದಾಗ ಫ್ರೈ ಮಾಡ್ಕೋಬೇಕು. ನಾವು ಆಗಲೇ ಹುರಿದು ಸೈಡ್ಗೆ ಇಟ್ಕೊಂಡಿರೋ ಬೆಂಡೆಕಾಯಿಗಳನ್ನ ಇದಕ್ಕ ಸೇರಿಸ್ಕೋಬೇಕು. ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಹೀರೋ ತನಕ ಲೋ ಫ್ಲೇಮ್ ನಲ್ಲಿ ಹುರ್ಕೋರಿ. ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ರಿ ಮತ್ತ ಸ್ವಲ್ಪ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚಂದಾಗ ಮಿಕ್ಸ್ ಮಾಡಿದ್ರೆ ಸಾಕು. ನಾಲ್ಗೆಯಿಂದ ಎಂದಿಗೂ ಮರೆಯಲಾರದ ಬೆಂಡೆಕಾಯಿ ಪಲ್ಯ ಸಿದ್ಧವಾಗ್ತೈತಿ. ಮುದ್ದೆ ಜೋಳದ ರೊಟ್ಟಿ ಜೊತೆ ಇದು ಕಾಂಬಿನೇಷನ್ ಬೇರೆ ಲೆವೆಲ್ ಇರ್ತೈತಿ.
ಇನ್ನು ಮೂರನೇ ರೆಸಿಪಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ವಾಸನೆ ಅಂತೂ ಮನೆ ತುಂಬ ಹಬ್ಬುವಂತ ಸಬ್ಬಸ್ಗೆ ಸೊಪ್ಪಿನ ಪಲ್ಯ. ಇದನ್ನ ಮಾಡೋದು ತುಂಬಾನೇ ಸುಲಭ ಕಣ್ರಿ. ಮೊದಲಿಗೆ ಒಂದು ಅಗಲವಾದ ಪಾತ್ರೆ ಒಳಗೆ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಎಣ್ಣಾಕ ಬಿಡಬೇಕು. ನಂತರ ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೋರಿ. ಜೊತೆಗೆ ಒಂದು ಜವಾರಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋರಿ. ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಈ ಪಲ್ಯದ ರುಚಿನೇ ಬದಲಾಗ್ತೈತಿ, ಅಷ್ಟು ಮಸ್ತ್ ವಾಸನೆ ಬರ್ತೈತಿ. ಇದ್ರ ಜೊತೆಗೆ ಒಂದೆರಡು ಕರಿಬೇವಿನ ಎಲೆ ಹಾಕಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋರಿ. ಈಗ ಒಂದ್ ಚಮಚ ಹಸಿರು ಮೆಣಸಿನಕಾಯಿ ಚಟ್ನಿ ಹಾಕ್ರಿ. ನಿಮಗ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಂತರ ಅರ್ಧ ಚಮಚ ಅರಿಶಿನ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕಿ ಚಂದಾಗ ಎಣ್ಣೆಗ ಫ್ರೈ ಮಾಡ್ಕೋರಿ. ಹೌದು, ಒಂದು ಮುಖ್ಯವಾದ ವಿಷಯ ಮರ್ತೇ ಬಿಟ್ಟು ನೋಡ್ರಿ. ಈ ಪಲ್ಯ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ನಾನು ಸ್ವಲ್ಪ ಹೆಸರು ಬೇಳೆ ಮತ್ತೆ ತೊಗರಿ ಬೇಳೆನ ನೆನೆಸಿಡಲು ಇಟ್ಟಿದ್ದೆ. ಆ ನೆನೆಸಿದ ಬೇಳೆಗಳನ್ನ ಈಗ ಈ ಮಸಾಲೆಗೆ ಸೇರಿಸ್ಕೊಳ್ಬೇಕು. ಬೇಳೆ ಹಾಕಿದ್ಮೇಲೆ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ರಿ. ಇದರ ನಂತರ ಚೆನ್ನಾಗಿ ತೊಳೆದ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಫ್ರೆಶ್ ಆಗಿರುವ ಸಬ್ಬಸ್ಗೆ ಸೊಪ್ಪನ್ನ ಇದರಲ್ಲಿ ಸೇರಿಸ್ಕೊಳ್ಳಿ. ಸೊಪ್ಪು ಹಾಕಿದ ತಕ್ಷಣ ಒಳ್ಳೆ ಘಮ ಘಮ ಬರ್ತೈತಿ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಮಾಗಲು ಬಿಡ್ರಿ. ಅಷ್ಟೇ ಸಾಕು, ಬಿಸಿ ಬಿಸಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಉಣ್ಣಾಕ ತಯಾರಾಗ್ತೈತಿ. ಹಾಗಾದರೆ ಕೊನೆಯದಾದ ಅಂದರೆ 4ನೇ ರೆಸಿಪಿ ಯಾವುದಂತ ಗೊತ್ತಾ? ಬಾಯಲ್ಲಿ ನೀರುರಿಸುವ ಕಾಂಬಿನೇಷನ್ ಅಲಸಂದಿ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನ ಪಲ್ಯ. ಎಂದಿನಂತೆ ಒಂದು ಅಗಲವಾದ ಪಾತ್ರೆಗೆ ಎಣ್ಣೆ ಹಾಕಿ ಕಾದ್ಮೇಲೆ ಸಾಸಿವೆ ಜೀರಿಗೆ ಸಿಡಿಸಿ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡ್ರಿ. ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಟೊಮೆಟೊನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿನಿ. ಟೊಮೆಟೊ ಸ್ವಲ್ಪ ಮೆತ್ತಾಗುವವರೆಗೂ ಬಾಡಿಸ್ಕೋಬೇಕು. ಇದ್ರ ಜೊತೆಗೇನೆ ನಾವು ನಮ್ಮ ಸ್ಪೆಷಲ್ ಹಸಿರು ಮೆಣಸಿನಕಾಯಿ ಚಟ್ನಿ ಮತ್ತು ಅರಿಶಿನ ಪುಡಿ ಗರಂ ಮಸಾಲ ಹಾಕಿ ಮಸಾಲೆ ಒಂಚೂರು ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ಕೋರಿ. ಈಗ ಮೊದಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಫ್ರೆಶ್ ಆಗಿರುವ ಸಬ್ಬಸ್ಗೆ ಸೊಪ್ಪನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ರಿ. ಸೊಪ್ಪು ಸ್ವಲ್ಪ ಬಾಡಿದ ನಂತರ ನಾವು ಮೊದಲೇ ಬೇಯಿಸಿಟ್ಕೊಂಡಿರುವ ಅಲಸಂದಿ ಕಾಳುಗಳನ್ನ ಇದ್ರೊಳಗ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಸಾಲೆಗಳು ಕಾಳಿಗೆ ಮತ್ತು ಸೊಪ್ಪಿಗೆ ಚೆನ್ನಾಗಿ ಹಿಡಿಯೋಂಗ ಮಿಕ್ಸ್ ಮಾಡ್ಕೋರಿ. ಕೊನೆಯದಾಗಿ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪು ಉದುರಿಸಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಒಂದೆರಡು ನಿಮಿಷ ಕುದಿಯಲು ಬಿಟ್ಟರೆ ಸಾಕು. ನಾಲಿಗೆಯಿಂದ ಮರೆಯಲಾರದ ರುಚಿಯಾದ ಅಲಸಂದಿ ಕಾಳು ಸಬ್ಬಸ್ಗೆ ಪಲ್ಯ ಸಿದ್ಧವಾಗ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಎಷ್ಟು ಸುಲಭವಾಗಿ ಕೇವಲ ಒಂದೇ ಒಂದು ಹಸಿರು ಮೆಣಸಿನಕಾಯಿ ಚಟ್ನಿ ಬಳಸ್ಕೊಂಡು ಬಾಯಲ್ಲಿ ನೀರುರಿಸುವ 4 ತರಹದ ಪಲ್ಯಗಳನ್ನ ಮಾಡಿದ್ವಿ ಅಂತ. ಜೋಳದ ರೊಟ್ಟಿ, ಚಪಾತಿ, ಮುದ್ದೆ ಯಾವುದ್ರ ಜೊತೆ ತಿಂದ್ರೂ ಅದ್ಭುತವಾಗಿರ್ತೈತಿ. ಅಂದ ಹಾಗೆ ಈ ಎಲ್ಲಾ ಪಲ್ಯಗಳಲ್ಲಿ ನಾವು ಬಳಸಿದಂತಹ ಹಸಿರು ಮೆಣಸಿನಕಾಯಿ ಚಟ್ನಿ ರೆಸಿಪಿಯನ್ನ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಮರೆಯದೆ ಒಂದ್ಸಲ ಚೆಕ್ ಮಾಡ್ಕೋರಿ. ಈ 4 ರೆಸಿಪಿಯಲ್ಲಿ ನಿಮ್ಗೆ ಯಾವ ಪಲ್ಯ ಅತಿ ಹೆಚ್ಚು ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬ್ಯಾಡ್ರಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೋರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಂದನೆಗಳು.